आज मेरी क्यूट सी जान का बर्थडे है। हैप्पी बर्थडे मेरी जान। विश यू अ मैनी मैनी रिटर्न्स ऑफ दिस डे। हैप्पी बर्थडे मेरी जान। ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಇರಲಿ ಹರ್ಷ ಹರ್ಷ. ನೂರಾರು ಕಾಲ ಸುಖವಾಗಿ ಬಾಳು ಹ್ಯಾಪಿ ಹ್ಯಾಪಿ ಬರ್ತ್ಡೇ. ನಿನ್ನ ಬಾಳು ಎಂದು ಬೆಳಕಾಗಬೇಕು ಹ್ಯಾಪಿ ಹ್ಯಾಪಿ ಬರ್ತ್ಡೇ. ಹಾಯ್ ರೂಪ, ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಮೆನಿ 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 ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ನಿಮ್ಮ ಜೀವನ ಸುಖಮಯವಾಗಿರಲಿ, ನಿಮ್ಮ ಆಯಸ್ಸು ದೀರ್ಘವಾಗಿರಲಿ, ನಿಮ್ಮ ಆಯಸ್ಫೂರ್ತಿ ಆ ಭಗವಂತ ಆಯುರಾರೋಗ್ಯ ಆಯಸ್ಸು ಐಶ್ವರ್ಯ ಕೊಟ್ಟು ಸಕಲ ಆಸೆಗಳೆಲ್ಲ ಈಡೇರುವಂತೆ ಮಾಡಿ ಒಳ್ಳೆ ಗ್ರೇಟ್ ಯೂಟ್ಯೂಬರ್ ಆಗಲಿ ಅಂತ ಹೇಳಿ ದೇವರು ನಿಮಗೆ ಆಶೀರ್ವಾದ ಮಾಡಲಿ ಅಂಥೇಳಿ ನಾನು ಪ್ರಾರ್ಥಿಸ್ತೀನಿ. ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಯೂಟ್ಯೂಬ್ ಗೆಳತಿ ಆಶಾರಾಣಿ ಮಲೆನಾಡು ಹುಡುಗಿ. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ಸ್ನೇಹಿತರೆ, ಇವತ್ತು ನನ್ನ ಆತ್ಮೀಯ ಗೆಳತಿ ರೂಪಾಳ ಹುಟ್ಟುಹಬ್ಬ. ಯೂಟ್ಯೂಬಲ್ಲಿ ಪರಿಚಯವಾಗಿ ಈಗ ಮನದ ಗೆಳತಿಯಾಗಿರುವ ರೂಪಾಗೆ ಹುಟ್ಟುಹಬ್ಬದ ವಿಶೇಷವಾಗಿ ನಮ್ಮ ಪರಿಚಯ ಹೇಗಾಯಿತು, ಇಲ್ಲಿಯವರೆಗೂ ನಮ್ಮ ಬಾಂಧವ್ಯ ಹೇಗಿದೆ, ಅದನ್ನು ಒಂದು ಸಣ್ಣ ಕಿರುಪರಿಚಯ ಮಾಡಲಿಕ್ಕೆ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ದಯವಿಟ್ಟು ನನ್ನ ಚಾನಲ್ನ ಯಾರು ಹೊಸ್ದಾಗಿ ಬಂದಿದ್ದೀರಾ, ನನ್ನ ವಿಡಿಯೋನ ಯಾರು ಫಸ್ಟ್ ಟೈಮ್ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಒಂದು ಲೈಕ್ ಮಾಡಿ ರೂಪಾಗೆ ಹುಟ್ಟುಹಬ್ಬದ ಒಂದು ಶುಭಾಶಯ ತಿಳಿಸಿ ಅಂತ ಹೇಳ್ತಾ. ರೂಪಾ ಹೆಗಡೆ ಇವರು ಸಿರ್ಸಿಯಲ್ಲಿ ಹುಟ್ಟಿದಂಥವರು, ಸಿರ್ಸಿಯಲ್ಲಿಯೇ ಇರುವಂತಹ ಗಂಡಿನ ಜೊತೆ ಮದುವೆ ಆದಂಥವರು. ಆದರೆ ಕೆಲಸದ ನಿಮಿತ್ತ ಅವರು ಈಗ ಗುಜರಾತ್ನಲ್ಲಿದ್ದಾರೆ. ಈಗ ಆಲ್ಮೋಸ್ಟ್ ಆಲು ಅವರ ವೈವಾಹಿಕ ಜೀವನ ಎಲ್ಲ ನಮ್ಮ ಔಟ್ ಆಫ್ ಸ್ಟೇಟಲ್ಲೇ ಕಳೆದಿದ್ದಾರೆ. ನಾನು ಯೂಟ್ಯೂಬ್ಗೆ ಬಂದಾಗ ಅವರು ಸ್ವಲ್ಪ ಮುಂಚೆ ಬಂದಿದ್ದರು. ಹೀಗೆ ಒಂದು ಅನಿರೀಕ್ಷಿತವಾಗಿ ನಮ್ಮಿಬ್ಬರು ಒಂದು ಪರಿಚಯ ಆಯಿತು. ಅವ್ರ ಲೈವಿಗೆ ನಾನು ಫಸ್ಟ್ ಹೋದೆ, ಅವರೇ ಫಸ್ಟ್ ಲೈವ್ ಸ್ಟಾರ್ಟ್ ಮಾಡಿದರು. ಸ್ವಲ್ಪ ದಿನದಲ್ಲೇ ನಾನು ಸ್ಟಾರ್ಟ್ ಮಾಡಿದೆ. ಆನಂತರ ಅವರು ಲೈವಿಗೆ ಹೋಗ್ತಾ ಹೋಗ್ತಾ ಅವರ ಒಂದು ಇನ್ನೋಸೆಂಟ್ ಮಾತುಗಳು, ಅವರಲ್ಲಿ ಯಾವುದೇ ನಾಟಕೀಯವಾದ ಮಾತುಗಳಿರಲಿಲ್ಲ. ನಾನು ಹೇಗೆ ನನ್ನ ಕ್ಯಾರೆಕ್ಟರ್ ಹೇಗೆ ನ್ಯಾಚುರಲ್ ಕ್ಯಾರೆಕ್ಟ್ರು ಅದೇ ಥರ ಅವರು ಸಹ ಇದ್ದರು. ಹಾಗಾಗಿ ಇಬ್ಬರಲ್ಲೂ ಬೇಗ ಒಂದು ಹೊಂದಾಣಿಕೆ ಬೆಳೀತು. ಆಮೇಲೆ ಫೋನ್ ನಂಬರ್ ಶೇರ್ ಆಯಿತು. ಫೋನ್ ನಂಬರ್ ಶೇರ್ ಆದಮೇಲೆ ನಮ್ಮ ಆತ್ಮೀಯತೆ ಜಾಸ್ತಿ ಆಯಿತು. ಇವ್ರದ್ದು ಸಹ ಒಂದು ಯೂಟ್ಯೂಬ್ ಚಾನಲ್ ಇದೆ. ಅಡುಗೆಗಳನ್ನು ಹಾಕ್ತಾರೆ, ಮೋಟಿವೇಶನಲ್ ವೀಡಿಯೋಸ್ಗಳನ್ನು ಮಾಡ್ತಾರೆ, ತುಂಬ ಚೆನ್ನಾಗಿರುತ್ತೆ. ಒಳ್ಳೊಳ್ಳೆ ವೀಡಿಯೋ ಕಂಟೆಂಟ್ಗಳನ್ನು ಕೊಡ್ತಾಯಿದ್ದಾರೆ. ಒಳ್ಳೆಯ ರೀತಿಯ ವೀಡಿಯೋನ ಎಡಿಟಿಂಗು ವೀಡಿಯೋ ಎಲ್ಲ ಮಾಡ್ತಾಯಿದ್ದಾರೆ. ಬಹಳ ಖುಷಿಯಾಗುತ್ತೆ ಇವ್ರ ವೀಡಿಯೋಗಳನ್ನು ನೋಡಲಿಕ್ಕೆ. ನನಗೆ ನನ್ನ ಆತ್ಮೀಯ ಗೆಳತಿಯಾದ ನಂತರ ನಮ್ಮಿಬ್ಬರಲ್ಲಿ ತುಂಬ ಆತ್ಮೀಯತೆ ಬೆಳೀತು. ಒಂದೇ ನಾಣ್ಯದ ಎರಡು ಮುಖಗಳು ಅಂತ ಹೇಳ್ತಾರಲ್ಲ, ಆ ಥರ. ನಾನು ಕರ್ನಾಟಕ, ಅವರು ಗುಜರಾತ್. ಆದರೂ ಸಹ ನಮ್ಮಿಬ್ಬರಲ್ಲಿ ಆತ್ಮೀಯತೆ ಅತಿ ಹೆಚ್ಚು ಬಾಂಧವ್ಯ ಬೆಳೀತು. ನನಗೆ ತುಂಬ ಇಷ್ಟ ಆಗಿದ್ದು ರೂಪನಲ್ಲಿ ಅಂದರೆ ಇನ್ನೋಸೆಂಟ್ನೆಸ್. ಯಾವುದೇ ರೀತಿಯ ಕಲ್ಮಶ ಭಾವನೆ ಇಲ್ಲದ ಒಂದು ಹೆಣ್ಣು. ಅವರು ಹೇಗೆ ಸುಂದರಿನೋ ಅವರ ಹೃದಯವೂ ಹಾಗೇ ಸುಂದರತೆಯಿಂದ ಕೂಡಿದೆ. ಅವರ ಫೇಸ್ ಎಷ್ಟು ಬ್ರೈಟ್ ಆಗಿದೆ, ಅದೇ ರೀತಿ ಅವರ ಹಾರ್ಟ್ ಸಹ ಅಷ್ಟೇ ಹಾರ್ಟ್ಲಿ ಆಗಿದೆ. ಅದು ನನಗೆ ಬಹಳ ಅಂದರೆ ಬಹಳ ಇಡಿಸಿದಂತಹ ಒಂದು ಮೇನ್ ಕ್ಯಾರೆಕ್ಟರ್. ಸಮಾನ ಮನಸ್ಕರರು ಬೇಗ ಸ್ನೇಹಿತರಾಗ್ತಾರೆ ಅನ್ನೋದು ಸತ್ಯ. ಹಾಗೆ ರೂಪ ಮತ್ತು ನನ್ನ ಒಂದು ಏನು ಮನಸ್ಥಿತಿ ಸೇಮ್. ಒಮ್ಮೊಮ್ಮೆ ನಾವಿಬ್ಬರು ಒಂದೇ ವಿಷಯನ ಯೋಚನೆ ಮಾಡಿರ್ತೀವಿ. ಇಬ್ಬರು ಒಬ್ರಿಗೊಬ್ರಿಗೂ ತಿಳಿದೆ ಒಂದೇ ವಿಷಯದ ಬಗ್ಗೆ ನಾವು ಹೇಳಿರ್ತೀವಿ, ನನಗೆ ಹೀಗೆ ಅನ್ನಿಸ್ತು ಅಂತೇಳಿ. ರೂಪನು ಅಯ್ಯೋ ನನಗೆ ಈಗ ಜಸ್ಟ್ ಹಾಗೆ ಅನ್ನಿಸ್ತು ಅಂತ ಹೇಳ್ತಿರ್ತಾರೆ. ಅದೊಂದು ಸಮಾನ ಮನಸ್ಕತೆ ಅಂತ ಹೇಳ್ಬೋದು. ಹಾಗಾಗಿನೂ ನಮ್ಮಲ್ಲಿ ಆತ್ಮೀಯತೆ ಅತಿ ಬೇಗ ಬೆಳೆದಿರ್ಬೋದು ಅಂತ ಅನಿಸುತ್ತೆ.
ಇನ್ನು ರೂಪನ್ನ ಒಂದು ಯೂಟ್ಯೂಬ್ ಜರ್ನಿನಲ್ಲಿ ಬಂದರೆ ತುಂಬ ಶ್ರಮ ವಹಿಸಿ ವೀಡಿಯೋಗಳನ್ನು ಮಾಡ್ತಾಯಿದ್ದಾರೆ. ಇತ್ತೀಚೆಗಂತೂ ಮೋಟಿವೇಶನಲ್ ವೀಡಿಯೋಸ್ ತುಂಬ ಅಂದರೆ ತುಂಬಾ ಚೆನ್ನಾಗಿ ಮಾಡ್ತಾಯಿದ್ದಾರೆ. ಅವ್ರ ಕತೆ ಕೇಳ್ತಾ ಇದ್ದರೆ ನಮ್ಮಲ್ಲೂ ಸಹ ಎಷ್ಟೋ ಒಂದು ಬದಲಾವಣೆಗಳು ಮಾಡ್ಕೊಳ್ಬೇಕು ಹೇಳುತ್ತೆ. ಮನಸ್ಸು ಆ ಥರ ಒಂದು ಉತ್ಸಾಹಗೊಳ್ಳುತ್ತೆ. ಒಂದು ಎಲ್ಲೋ ಒಂದು ಕಡೆ ಒಂದು ಮಾನಸಿಕವಾಗಿ ಸ್ಥೈರ್ಯ ಬೆಳೆಯುತ್ತೆ. ಆ ಥರ ಕತೆಗಳನ್ನು ಆಯ್ಕೆ ಮಾಡಿಕೊಂಡು ಇತ್ತೀಚೆಗೆ ವೀಡಿಯೋಗಳನ್ನು ಮಾಡ್ತಾಯಿದ್ದಾರೆ. ಮತ್ತು ನನಗೆ ಒಂದು ಗಾಡ್ ಫಾದರ್ ಥರ. ಯಾಕೆ ಅಂತಂದರೆ ನನಗೆ ಯೂಟ್ಯೂಬಲ್ಲಿ ಗೊತ್ತಿರದ ಎಷ್ಟೋ ವಿಷಯಗಳನ್ನು ನಾನು ರೂಪನಿಂದ ತಿಳ್ಕೊಂಡಿದ್ದೀನಿ. ಹೇಳ್ಕೊಟ್ಟಿದ್ದಾರೆ. ಈಗಲೂ ಸಹ ಎಷ್ಟೋ ಗೊತ್ತಾಗದೇ ಇರೋದು ನಾನು ರೂಪನಿಗೆ ಕೇಳ್ತೀನಿ, ರೂಪ ಅದು ಹೇಗೆ ಇದು ಹೇಗೆ ಅಂತ ಅವರು ಹೇಳ್ಕೊಡ್ತಾರೆ. ಅವರಿಗೆ ಗೊತ್ತಾಗದೇ ಇರೋದು ನಾನು ಹೇಳ್ಕೊಡ್ತೀನಿ. ಬಟ್ ನಾನು ಅವ್ರಿಗೆ ಹೇಳ್ಕೊಟ್ಟಿರೋದಕ್ಕಿಂತ ಅವರು ನನಗೆ ಹೇಳ್ಕೊಟ್ಟಿರೋದೇ ಜಾಸ್ತಿ ಅಂಥೇಳಿ ನಾನು ಹೇಳ್ಕೊಳ್ಳೋಕ್ಕೆ ಒಂದು ಖುಷಿ ಆಗುತ್ತೆ. ಮೋಸ್ಟ್ ಟ್ಯಾಲೆಂಟೆಡ್. ಮತ್ತು ಅವ್ರ ಬಗ್ಗೆ ಇನ್ನೇನು ಅಂತಂದರೆ ಒಂಥರ ಮಗುವಿನ ಮುಗ್ಧತೆ ಜಾಸ್ತಿ ರೂಪನಲ್ಲಿ. ಎಷ್ಟು ಇನ್ನೋಸೆಂಟ್ ಅಂತ ಹೇಳಿದ್ರೆ ಅವರಿಗೆ ಕೆಟ್ಟದ್ದೇ ಗೊತ್ತಿಲ್ಲ. ಕೆಟ್ಟ ಜನಗಳ ಒಂದು ಯಾವುದೇ ರೀತಿಯೂ ಅವ್ರು ಸಹಿಸಲ್ಲ. ಯಾಕೆಂದರೆ ಅವ್ರಿಗೆ ಕೆಟ್ಟದ್ದು ಗೊತ್ತಿಲ್ಲ. ಹಾಗಾಗಿ ನಿಮ್ಮಂಥ ಗೆಳತಿನ ಪಡೆದಿದ್ದು ನನ್ನ ಪುಣ್ಯ ಅಂತ ಹೇಳ್ತೀನಿ ರೂಪ. ಒನ್ಸ್ ಅಗೇನ್ ನಿಮಗೆ ಇನ್ನೊಮ್ಮೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ನನ್ನಿಂದ, ನನ್ನ ಫ್ಯಾಮಿಲಿಯ ಎಲ್ಲರಿಂದಲೂ ಸಹ ನಾವು ನಿಮಗೆ ಒಳ್ಳೆಯದನ್ನೇ ಪ್ರಾರ್ಥಿಸ್ತೀವಿ, ಬಯಸ್ತೀವಿ. ನಿಮ್ಮ ಹುಟ್ಟಿದ ದಿನ ಇವತ್ತು ಖುಷಿಯಾಗಿ ಸಂತೋಷವಾಗಿರಲಿ ಅಂತ ಹೇಳಿ ನಾನು ವಿಡಿಯೋ ಮುಗಿಸ್ತಾ ಇದ್ದೀನಿ. ಎಲ್ಲರೂ ರೂಪಂಗೆ ಒಂದು ವಿಶಸ್ ಹೇಳಿಬಿಡಿ. ಥ್ಯಾಂಕ್ ಯು ಸೋ ಮಚ್.